ಇದಿಲ್ಲ ನನ್ನ ಹತ್ರ. ಇಲ್ಲಿ ಬಂದು ಹೋದಾಗಿಂದ ಸ್ವಲ್ಪ ನನ್ನ ಕೈಗೆ ಸ್ವಲ್ಪ ಒಂದು 50,000 60,000 ಕೊಡಬೇಕಾಗಿರೋರು ಬರಬೇಕಾಗಿರೋದಲ್ಲ ಸ್ವಲ್ಪ ಬಂದು ಅಲ್ಲಿಗೆ ಹೋಗ್ತಾಯಿದೆ. ಇದು ಅಂತೂ ನಿಜ ಸತ್ಯ. ಎರಡು ವಾರ ಬಂದು ಹೋದ್ಮೇಲೆ ಆಟೋಮೆಟಿಕಲಿ ನನ್ನ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟೇಷನ್ ಕಾಣಿಸ್ಕೊಂತು. ಅದಾದಮೇಲೆ ಬರ್ತಾ ಇದ್ದೀವಿ, ಪರವಾಗಿಲ್ಲ. ಇಲ್ಲಿಗೆ ಬಂದು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸ್ವಲ್ಪ ದುಡ್ಡು ಕಮಿಟ್ಮೆಂಟ್ಸ್ ಇತ್ತು. ಸೊ ಇವಾಗ ಅದು ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಸರ್. ಸೊ ಇನ್ನು ಒಂದೆರಡು ಪ್ರದೋಷ ಕಂಪ್ಲೀಟ್ ಮಾಡಿದ್ರೆ ಅದರಿಂದನೂ ಪ್ರಾಬ್ಲಿ ಫುಲ್ ಹೊರಗಡೆ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ತೀರೋದ ಮೇಲೆ 3 ವರ್ಷದಿಂದ ಕೆಲಸ ಇರಲಿಲ್ಲ ಅಂಥದ್ದು. ಅವ್ರಿಗೆ ಅದು ಕಂಪ್ಲೀಟ್ ಆಗೋಷ್ಟರಲ್ಲೇ ಕೆಲಸ ಸಿಕ್ತು. 1 ತಿಂಗಳು ಸ್ಯಾಲ್ರಿ ತೊಗೊಂಡ್ರು. ಇಲ್ಲಿ ಏನು ಅನ್ಕೊಂತಾರೋ ಅದ್ರ ಬಂದು ದೇವ್ರಿಗೆ ಒಂದು 21 ಸುತ್ತು ದೇವ್ರಿಗೆ ಗರ್ಭಗುಡಿ ಇದೆಯಲ್ಲ 21 ಸುತ್ತು ಸುತ್ತಾಕಬೇಕು. ಇಲ್ಲಿ ಕಾಶಿ ವಿಶ್ವನಾಥ ದೇವ್ರದ್ದೇನೋ ನೀರು ಸ್ವಲ್ಪ ಜಾಲರ ಹಿಡ್ದು ತಲೆ ಮೇಲೆ ಬಿಡ್ತಾರೆ. ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರೋರು, ಈ ಕಿಡ್ನಿ ಫೇಲ್ಯೂರ್ ಇರೋರು, ಈ ಎಲ್ಲದಕ್ಕೂ ಸ್ವಲ್ಪ ಭಗವಂತ ಇಚ್ಛೆ ಒಂದು ಭಕ್ತಿ ಶ್ರದ್ಧೆ ಇದ್ದಿದ್ರೆ ದೇವ್ರು ಅನುಕೂಲ ಮಾಡಿಕೊಡ್ತಾಯಿದ್ದಾನೆ. ಹಿಂದೆ ಬ್ರಹ್ಮದೇವನ ಮುಖವನ್ನು ಸಾಕ್ಷಾತ್ ಪರಶಿವ ಏನು ಮಾಡ್ತಾನೆ, ಕಿತ್ತಾಕ್ದಾಗ ಅವನಿಗೆ ಕಪಾಲ ಅಂಟುತ್ತೆ. ಇದು ಯಾವಾಗ ವಿಮುಕ್ತಿ ಎಂದಾಗ ಅನ್ನಪೂರ್ಣೇಶ್ವರಿ ಈ ಕಪಾಲಕ್ಕೆ ಭಿಕ್ಷೆ ಹಾಕಿದಾಗ. ಆದರೆ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡೋ ತೀರ್ಥ ಬಂದು ಅಮೃತಕ್ಕೆ ಸಮಾನ ಅಂತ ಕರೀತಾರೆ. ಆ ಅಮೃತಮಯವಾದಂಥ ತೀರ್ಥವನ್ನು ಭಕ್ತಾದಿಗಳ ತಲೆ ಮೇಲೆ ಪ್ರತಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ತ್ರಯೋದಶಿ ದಿನ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ. ರೋಗ ರುಜಿನ ಮತ್ತೆ ಮಕ್ಕಳಿಲ್ಲ, ಮತ್ತೆ ಅವ್ರಿಗೇನಾದ್ರೂ ಆರ್ಥಿಕವಾಗಿ ಸಂಕಷ್ಟಗಳು ಆಗ್ತಾ ಇತ್ತು, ಸಾಲ ತೀರ್ಸಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏನಂತ, ಜೋಡ್ನೇಟ್ ಆದ್ರೂ ತಿನ್ಬೋದು, ಸಾಲ್ನೇಟ್ ತಿನ್ನಕ್ಕಾಗಲ್ಲ ಅಂತ ಹೇಳಿ. ಯಾಕೆಂದ್ರೆ ಎಷ್ಟೇ ದುಡಿದ್ರು ಸಾಲ ಕೊಡಕ್ ಆಗ್ತಾ ಇರಲ್ಲ, ಅವ್ರಿಗೆ ರಿಟರ್ನ್ ಮಾಡಕ್ ಆಗ್ತಾ ಇರಲ್ಲ, ನಾವು ಕೊಟ್ಟಂತ ಹಣ ವಾಪಸ್ ಬರ್ತಾ ಇರಲ್ಲ. ನಾವು ಆಲ್ಮೋಸ್ಟ್ 3 ಮಂತ್ಸ್ ಬ್ಯಾಕ್ ಒಂದಿನ ನಾಡಿ ಜ್ಯೋತಿಷಿ ಅಂತ ಸ್ವಾಮಿ ಹತ್ರ ಹೇಳ್ಕೊಂಡಕ್ಕೆ ಬಂದಿದ್ದ ಮೇಲೆ ನಮಗೆ ಸ್ವಾಮಿ ಪರಿಹಾರ ಕೊಟ್ಟರು. 9 ವಾರ ರಾಹುಕಾಲ ದೀಪ ಸೋಮವಾರ ಹಚ್ಚಕ್ಕೆ ಹೇಳಿದ್ರು, ಬೆಲ್ಲದ ದೀಪ. ಅದು ಹಚ್ಚಿದ್ವಿ. ನಮ್ಮ ಹಸ್ಬೆಂಡಿಗೂ ನಮ್ಮ ಅತ್ತೆ ತೀರೋದ ಮೇಲೆ 3 ವರ್ಷದಿಂದ ಕೆಲಸ ಇರಲಿಲ್ಲ ಅಂಥದ್ದು. ಅವ್ರಿಗೆ ಅದು ಕಂಪ್ಲೀಟ್ ಆಗೋಷ್ಟರಲ್ಲೇ ಕೆಲಸ ಸಿಕ್ತು. 1 ತಿಂಗಳು ಸ್ಯಾಲ್ರಿ ತೊಗೊಂಡ್ರು. ಚೆನ್ನಾಗಾಯಿತು. ಆಮೇಲೆ ನನ್ನ ಜೊತೆ ನಮ್ಮ ಅತ್ತೆನೂ ಬಂದಿದ್ದರು. ಅವರು ಏರ್ಟೆಲ್ ಕೇಬಲ್ ವರ್ಕ್ ಮಾಡ್ತಾರೆ. ಅವ್ರಿಗೇನೋ ಪೇಮೆಂಟ್ ಬಂದಿಲ್ಲ ಏರ್ಟೆಲ್ ಕಂಪ್ನಿ ಕಡೆಯಿಂದ ಅಂತ ಅವರು ಕೇಳಿದ್ದಕ್ಕೆ ಅವ್ರಿಗೆ ಪರಿಹಾರ ಕೊಟ್ಟರು. ಅವರು ಪರಿಹಾರ ಒಂದು ಪ್ರದೋಷ ಮಾಡಿದ್ಮೇಲೆ ಅವ್ರಿಗೂ ಪೇಮೆಂಟ್ ಎಲ್ಲ ಸಿಕ್ತು. ಅವ್ರ ಕೆಲಸನೂ ಆಯಿತು. ಅದಕ್ಕೆ ನಾವು 5 ಸಲ ಪ್ರದೋಷಕ್ಕೆ ಬಂದರೆ 5 ತಿಂಗಳಲ್ಲಿ ಅದೇ ಇನ್ನೂ ಸ್ವಲ್ಪ ಪೆಂಡಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇದೆ, ಅದೆಲ್ಲ ಹೋಗುತ್ತೆ ಅಂತ ಬಂದಿದ್ದು ನಾವು. ಡೈರೆಕ್ಟು ಸ್ವಾಮಿಗಳ ಹತ್ರ ಮಾತಾಡ್ತಾರೆ, ಪರಿಹಾರಕ್ಕೆ ಏನೇ ಅಂತ ಅವ್ರ ಹತ್ರನೇ ಕೇಳ್ತೀರಲ್ಲ? ಅಂದರೆ ಅದೇ ನಾಡಿ ಜ್ಯೋತಿಷ್ಯ ಅಂತ ಬಂದು 6 ಗಂಟೆಗೆ ಏನೋ ಬಂದರೆ ಟೋಕನ್ ಕೊಡ್ತಾರೆ. ಆವಾಗ ಸ್ವಾಮಿ ಹತ್ರ ನಾಡಿ ಜ್ಯೋತಿಷ್ಯ ಹೇಳಿದ ಮೇಲೆ ಅದು ಅವ್ರು ಪರಿಹಾರ ಕೊಟ್ಟಿದ್ರು. ಮುಂಚೆ ಕಂಪೇರ್ ಮಾಡೋದು ಬರೋಕ್ಕೆ ಶುರು ಮಾಡಿದ್ರೆ ಹೇಗಿದೆ ಲೈಫ್? ಇನ್ನು ಅವತ್ತಿಗೆ ಡೆವಲಪ್ಮೆಂಟ್ ಇದೆ. ನಮಸ್ತೆ, ನಿಮ್ಮ ಹೆಸರು? ಸರ್ ನಂದೀಶ್ ಅಂದ್ಬಿಟ್ಟು ಬೆಟಾಲ್ಸವರು, ಚಿಕ್ಕಜಾಲ ಹೋಬಳಿ. ಈ ದೇವ್ರ ಇತಿಹಾಸ ಭಾಳ ಪವಾಡ, ಎಷ್ಟೋ ವರ್ಷದ ಇತಿಹಾಸ ಇದು ದೇವರು. ಕಾಶಿ ವಿಶ್ವನಾಥರ ಟೆಂಪಲ್ ಅಂದ್ಬಿಟ್ಟು ಇಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ಬ್ಯಾಕ್ ಎರಡು ದಿನ 3 ದಿನ ಹಿಂದೆ ಸುಮಾರು ಒಂದು 50,000 ಜನ 1,00,000 ಜನ ಸೇರ್ತಾರೆ. ಈ ಟ್ರಾಫಿಕ್ಕು ಜನ ನೋಡ್ಬಿಟ್ಟೆ ಸಖತ್ ಇದು ಪವಾಡ. ಇಲ್ಲಿ ಏನು ಅನ್ಕೊಂತಾರೋ ಅದ್ರ ಬಂದು ದೇವ್ರಿಗೆ ಒಂದು 21 ಸುತ್ತು ದೇವ್ರಿಗೆ ಗರ್ಭಗುಡಿ ಇದೆಯಲ್ಲ 21 ಸುತ್ತು ಸುತ್ತಾಕಬೇಕು. ಇಲ್ಲಿ ಕಾಶಿ ವಿಶ್ವನಾಥ ದೇವ್ರದ್ದೇನೋ ನೀರು ಸ್ವಲ್ಪ ಜಾಲರ ಹಿಡ್ದು ತಲೆ ಮೇಲೆ ಬಿಡ್ತಾರೆ. ಪ್ರತಿಯೊಬ್ಬರು ಇಲ್ಲಿ ಹಾಕ್ಸ್ಕೊತಾರೆ. ಈ ಮದುವೆ ಆಗಿರೋರು, ಆಮೇಲೆ ಕಷ್ಟ ಸುಖ ಇರೋರು, ಹಾಸ್ಪಿಟ್ಲು, ಈ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಇರೋರು, ಈ ಕಿಡ್ನಿ ಫೇಲ್ಯೂರ್ ಇರೋರು, ಈ ಎಲ್ಲದಕ್ಕೂ ಸ್ವಲ್ಪ ಭಗವಂತ ಇಚ್ಛೆ ಒಂದು ಭಕ್ತಿ ಶ್ರದ್ಧೆ ಇದ್ದಿದ್ರೆ ದೇವ್ರು ಅನುಕೂಲ ಮಾಡಿಕೊಡ್ತಾಯಿದ್ದಾನೆ. ಈ ದುಡ್ಡು ಕಾಸು ಅನುಕೂಲದಾಗ ಮೊನ್ನೆ ನನಗೆ ಒಂದು ಸ್ವಲ್ಪ ಅಮೌಂಟ್ ಬರಬೇಕಾಗಿತ್ತು. ಭಾಳ ಇದ್ರಾಗಿದೆ, ನಾನು ಅಮೌಂಟ್ ಇದ್ದಿಲ್ಲ ನನ್ನ ಹತ್ರ.
ಇಲ್ಲಿ ಬಂದು ಹೋದಾಗಿಂದ ಸ್ವಲ್ಪ ನನ್ನ ಕೈಗೆ ಸ್ವಲ್ಪ ಒಂದು 50,000 60,000 ಕೊಡಬೇಕಾಗಿರೋರು ಬರಬೇಕಾಗಿರೋದಲ್ಲ ಸ್ವಲ್ಪ ಬಂದು ಅಲ್ಲಿಗೆ ಹೋಗ್ತಾಯಿದೆ. ಇದು ನಿಜ ಸತ್ಯ. ಸರ್ ನೀವೇನು ಮಾಡ್ಕೊಂಡಿದ್ದೀರಿ ಕೆಲಸ ಬಿಸ್ನೆಸ್? ಸರ್ ನಮ್ಮದು ಬಿಸ್ನೆಸ್ ಸರ್, ಲಾರಿ ಬಿಸ್ನೆಸ್, ವೆಹಿಕಲ್. ಸ್ವಲ್ಪ ನಮ್ಮದು ಇತ್ತೀಚೆಗೆ ಬಿಸ್ನೆಸ್ ಸ್ವಲ್ಪ ಡಲ್ಲು. ನಮಗೆ ಬಿಸ್ನೆಸ್ ಲಾರಿ ವೆಹಿಕಲ್ ಸ್ವಲ್ಪ ಡಲ್ಲು, ಭಾಳ ಒತ್ತಡದಾಗಿದ್ದೆ. ನನ್ನ ಹತ್ರ ಸುಮಾರು ಒಂದು 100 ರೂಪಾಯಿನೂ ಇಲ್ಲ, ನನ್ನ ಹತ್ರ ಸುಮಾರು ಲಕ್ಷಾಂತರ ರೂಪಾಯಿ ಇಟ್ಕೊಂತ ಇದ್ದೆ. ಇಲ್ಲಿ ಬಂದು ಹೋದಾಗಿಂದ ಇತ್ತೀಚೆಗೆ ಸ್ವಲ್ಪ ನನಗೆ ಕೈ ಹಿಡಿತಾ ಇದೆ ಭಗವಂತ. ಸರ್ ನಾನು ಒಂದು 7 ಅಮಾವಾಸ್ಯೆಯಿಂದ ಬರ್ತಾಯಿದ್ದೀನಿ. ಎಷ್ಟು ಬರ್ತೀನಿ, ಒಂದು ಸ್ವಲ್ಪ ಏರುಪೇರು ಅಲ್ಲಿಗೆ ಕಾಣಿಸ್ತಾ ಇದೆ. ಸೊ ನಮಸ್ತೆ, ನನ್ನ ಹೆಸರು ಪ್ರದೀಪ್ ಅಂತ. ನಾವು ಟಿ ದಾಸರಹಳ್ಳಿ ಪಿಣ್ಯದಿಂದ ಬರ್ತಾಯಿದ್ದೀವಿ. ನಾನು ಸುಮಾರು ಒಂದು 7 ತಿಂಗಳಿಂದ ಬರ್ತಾಯಿದ್ದೀನಿ ಇಲ್ಲಿ. ಈ ಕೃಷ್ಣ ಪಂಡಿತರನ್ನ ಒಂದು ಸಲ ಮೊದಲು ಎಲ್ಲೋ ಭೇಟಿ ಮಾಡಿದ್ಮೇಲೆ ಅದಕ್ಕೆ ಮೊದಲು ನಾನು ಬಿಸ್ನೆಸ್ ಫೀಲ್ಡಲ್ಲಿರೋದು. ನಾನು ಸಿವಿಲ್ ಕಾಂಟ್ರಾಕ್ಟರ್ ಕಮ್ ವಾಟರ್ ಪ್ರೂಫಿಂಗ್ ಕಾಂಟ್ರಾಕ್ಟರು. ನನಗೆ ಬಿಸ್ನೆಸ್ಸಲ್ಲಿ ತುಂಬ ಹಿನ್ನಡೆ ಆಗ್ತಾಯಿತ್ತು ಕಾಂಪಿಟೇಷನಲ್ಲಿ. ಏನು ಮಾಡಿದ್ರೂ ಬಿಸ್ನೆಸ್ಸು ಎಲ್ಲಿ ಹೋದ್ರೂ ಆಗುತ್ತೆ ಅಂತ ಹೇಳೋದು, ಬರದೇ ಇರೋದು, ತುಂಬ ಸಮಸ್ಯೆಗಳಿಗೆ ಒಳಗಾಗಿದ್ದೆ. ಸೊ ಇಲ್ಲಿ ಬಂದು ಅವ್ರು ಹೇಳಿದ್ರು, ತೀರ್ಥ ಸ್ನಾನ ಮಾಡಿ ನಿಮಗೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ, 1-2 ವಾರ ಬಂದು ಹೋಗಿ ಅಂತ. 2 ವಾರ ಬಂದು ಹೋದ್ಮೇಲೆ ಆಟೋಮೆಟಿಕಲಿ ನನ್ನ ಬಿಸ್ನೆಸ್ಸಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟೇಷನ್ ಕಾಣಿಸ್ಕೊಂತು. ಅದಾದಮೇಲೆ ಬರ್ತಾಯಿದ್ದೀವಿ, ಪರವಾಗಿಲ್ಲ. ಇಲ್ಲಿಗೆ ಬಂದು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ನೀವೇನು ಹೇಳ್ತೀರಾ? ನಾನು ಹ್ಯಾಪಿ. ಇಲ್ಲಿಗೆ ಬರೋಕ್ಕೆ ಖುಷಿ ಅನಿಸುತ್ತೆ, ಏನೋ ಪವರ್ಫುಲ್ ಇದೆ ಅನಿಸುತ್ತೆ ನನಗೆ. ಕಾಣಿಸ್ತಾ ಇದೆ. ಅನೀಶ್ ಅಂತ ರಾಜಾಜಿನಗರಿಂದ ಬಂದಿರೋದು. ಇಲ್ಲಿ 6 ಟೈಮ್ಸಿಂದ ಬರ್ತಿದ್ದೀನಿ. ಪ್ರದೋಷ ಪೂಜೆ ವಿಶೇಷ ಈ ದೇವಸ್ಥಾನದಲ್ಲಿ. ಹೆಲ್ತ್ ಇಶ್ಯೂಸು ಏನಿದ್ರೂ ಈ ದೇವಸ್ಥಾನದಲ್ಲಿ ಕಮ್ಮಿ ಆಗುತ್ತೆ. ನಮ್ಮ ತಾಯಿಯವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಬಂದಮೇಲೆ ಸ್ವಲ್ಪ ಕಮ್ಮಿ ಆಗೋದು ಸ್ಟಾರ್ಟ್ ಆಗಿದೆ. ಅದರಿಂದ ನಂಬಿ ಇಲ್ಲಿ ನಾನು 6 ಮಂತ್ಸಿಂದ ಸರ್ವಿಸ್ ಮಾಡೋಕ್ಕೆ ಬರ್ತಿದ್ದೀನಿ. ಬೇರೆಯವ್ರಿಗೂ ತಿಳಿಸ್ತಿದ್ದೀನಿ ನಾನು. ಹೌದಾ? ಏನಾಯ್ತು ನಿಮ್ಮ ತಾಯಿಯವರು, ಈಗ ಹೇಗಿದ್ದಾರೆ? ಅವ್ರಿಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದಮೇಲೆ ಎಲ್ಲ ಸ್ವಲ್ಪ ವೀಸಿಂಗ್ ಕಮ್ಮಿ ಆಗಿದೆ. ಒಂದು ಸರಿ ತೀರ್ಥ ಸ್ನಾನ ಆಗಿದ ತಕ್ಷಣ ಸ್ವಲ್ಪ ಚೇಂಜಸ್ ಆಗ್ತಿದೆ, ಏನೋ ಒಂದು ಬಾಡಿ ಫ್ಲಕ್ಚುಯೇಷನ್. ಎವ್ರಿ ಮಂಗಳವಾರ ಈ ಥರ ಬರ್ತಾ ಇದ್ದೀರಿ ಯಾವ ಥರ? ಇಲ್ಲ, ಪ್ರದೋಷ ಪೂಜೆಗೆ ಬರ್ತಿದ್ದೀನಿ ನಾನು. ಸರ್ ನಾನು ಅರ್ಚನಾ ನಾಗೇಂದ್ರ ಅಂತ, ಮೂಲತಃ ಉಡುಪಿಯವಳು, ಇಲ್ಲಿ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರಲ್ಲಿ. ಎಷ್ಟು ವಾರದಿಂದ ಬರ್ತಾ ಇದ್ದೀರಿ? ಸರ್ ಇಲ್ಲಿ ಒಂದು 4 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. ಸೊ ಇದು 4ನೇ ಪ್ರದೋಷ ಆಗ್ತಾ ಇರೋದು. ಕೆಲಸದಲ್ಲಿ ಸ್ವಲ್ಪ ತೊಂದರೆಗಳಾಗಿತ್ತು. ಸೊ ಇವಾಗ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಿದೆ. ಆಯಿತು, ಇವಾಗ 1 ವೀಕ್ ಆಯಿತು ಸರ್. ಬೇಕಾಗಿದ್ದ ಥರ ಕೆಲಸನೇ ಚೆನ್ನಾಗಿದೆ. ಸೊ 4 ವಾರದಿಂದ ನಿಮ್ಮ ಲೈಫ್ ಹೇಗಿತ್ತು? ಈಗ ಬಂದಮೇಲೆ ಯಾವ ಥರ ಚೇಂಜಸ್ ಆಯ್ತು? ಸರ್ ಫಸ್ಟ್ ಟೈಮ್ ಬಂದಾಗೂ ಒಂದು ವಿಡಿಯೋ ಇದೆ, ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇತ್ತು ಸರ್. ತುಂಬ ಎಲ್ಲನೂ ಒಟ್ಟಿಗೆ ಇತ್ತು, ಸ್ವಲ್ಪ ದುಡ್ಡದ ಕಮಿಟ್ಮೆಂಟ್ಸ್ ಇತ್ತು. ಸೊ ಇವಾಗ ಅದು ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಸರ್. ಸೊ ಇನ್ನು 1-2 ಪ್ರದೋಷ ಕಂಪ್ಲೀಟ್ ಮಾಡಿದ್ರೆ ಅದರಿಂದನೂ ಪ್ರಾಬ್ಲಿ ಫುಲ್ ಹೊರಗಡೆ ಬರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ ಈಗ? ಎಸ್ ಸರ್. ಓಕೆ, ಫ್ಯಾಮಿಲಿ ಎಲ್ಲ ಹಾಂ ಸರ್, ಹೆಲ್ತ್ ಎಲ್ಲ ಏನೂ ಸಮಸ್ಯೆ ಇರಲಿಲ್ಲ ಸರ್. ಕೆಲಸದ ಒಂದು, ಯಾಕಂದರೆ ಮಾರ್ಕೆಟ್ ಅಷ್ಟು ಚೆನ್ನಾಗಿರಲಿಲ್ಲ ಆಲ್ ಆಫ್ ಅ ಸಡನ್ನು. ಸೊ ಕೆಲಸದ ಒಂದಿತ್ತು, ಮತ್ತು ಸ್ವಲ್ಪ ದುಡ್ಡದು ಇತ್ತು. ಎರಡೂ ಪರವಾಗಿಲ್ಲ ಸರ್, ಆಲ್ಮೋಸ್ಟ್ ಸರ್ ಎಲ್ಲ ಪಾಸಿಟಿವ್ ಆಗೇ ಆಗಿದೆ. ಅವರು ಕೃಷ್ಣ ಅವ್ರು ತುಂಬ ಸಹಾಯ ಮಾಡ್ತಾರೆ. ಯಾವಾಗ ಕಾಲ್ ಮಾಡಿದ್ರು ಪಿಕ್ ಮಾಡಿ ಮಾತಾಡ್ತಾರೆ. ಯಾಕೆಂದರೆ ಇಂಥ ಟೈಮಲ್ಲೇ ಯಾರು ಕೇಳಬೇಕು ಅಂತ ಅನಿಸುತ್ತೆ ನಮಗೆ. ಸೊ ಆ ಟೈಮಲ್ಲಿ ತುಂಬಾ ಮಾಡಿದ್ದಾರೆ ಸರ್. ಸೊ ಈಗ ನಮ್ಮ ಚಾನಲ್ ಸಾಕಷ್ಟು ಬೇರೆ ಜನ ನೋಡ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನೀವು? ಸರ್ ನಾನು ಕಂಡಂಗೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನನಗೆ ತುಂಬಾ ಚೆನ್ನಾಗಾಗಿದೆ. ಸೊ ಯಾರೇ ನಂಬಿ ಬಂದರೂ ಅವ್ರಿಗೂ ಖಂಡಿತ ಚೆನ್ನಾಗಾಗತ್ತೆ ಸರ್. ಒಂದು ಸತಿ ಬಂದು ಹೋದ್ರೇ ಅವ್ರಿಗೆ ಗೊತ್ತಾಗುತ್ತೆ ಸರ್. ಸೊ ಬರಬೇಕು, ದೂರ ಅನಿಸುತ್ತೆ. ಬೇರೆ ಊರಿಂದ ಸುಮಾರು ಜನ ಬಂದಿದ್ದಾರೆ ಸರ್. ಸೊ ಇಲ್ಲಿದ್ದವರು ಒಂದು ಸತಿ ಬಂದು ಹೋದರೆ ತುಂಬ ಚೆನ್ನಾಗಾಗಿದೆ ಸರ್. ಓಂ ಶ್ರೀ ಕಾಶಿ ವಿಶ್ವನಾಥಾಯ ನಮಃ. ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರ. ಇದು ತುಂಬ ಪುರಾತನವಾಗಿರುವಂಥ ದೇವಸ್ಥಾನ. ಯಾಕೆ ತುಂಬ ಪುರಾತನ ಅಂದರೆ, ಹಿಂದೆ ಚಂದ್ರವಂಶ ಅಂದರೆ ಪಾಂಡವ ಕುಲದಲ್ಲಿ ಜನಮೇಜಯ ಎಂಬತಕ್ಕಂತಹ ಮಹಾರಾಜನ ಜನನ ಆಗಿರುತ್ತೆ. ಅವ್ರ ತಂದೆ ಪರೀಕ್ಷಿತ ಮಹಾರಾಜ. ಅವನಿಗೆ ಸರ್ಪವ ಒಂದು ಕಚ್ಚಿ ಹತನಾಗಿರ್ತಾನೆ. ಅದರ ಪರಿಷ್ಕಾರವನ್ನು ತೀರಿಸ್ಕೋದಕ್ಕೋಸ್ಕರವಾಗಿ ಈ ಸರ್ಪ ಸಂಕುಲನೆ ನಾಶ ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ರಾಜನ ಮಗ ಏನು ಈ ಜನಮೇಜಯ ಸರ್ಪಯಾಗ ಮಾಡ್ತಾನೆ. ಆ ಸರ್ಪಯಾಗ ಮಾಡಿದ ಪ್ರಭಾವದಿಂದ ಮುಂದೆ ಅವನಿಗೆ ಸಂತತಿ ಆಗೋದಿಲ್ಲ. ಇದನ್ನ ಆಸ್ತಿಕ ಮಹಾಮುನಿಗಳು ಬಂದು ಈ ಸರ್ಪಯಾಗವನ್ನ ನಿಲ್ಲಿಸಿರ್ತಾರೆ, ಅದಕ್ಕೆ ಮುಕ್ತಿಯನ್ನ ದೊರಕಿಸಿರ್ತಾರೆ. ಅದಾದ ನಂತರವಾಗಿ ಸರ್ಪಯಾಗ ಮಾಡಿದ ಪ್ರತಿಫಲದಿಂದ ಅವನಿಗೆ ಮಕ್ಕಳಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಮಹಾರಾಜ ಯಾಕೆ ಮಕ್ಕಳಾಗ್ತಲ್ಲ ಅಂತ ಹೇಳಿ ಆಸ್ತಿಕ ಮಹಾಮುನಿನ ಪ್ರಶ್ನೆ ಮಾಡಿದಾಗ, ಸರ್ಪಗಳನ್ನು ಕೆಣಕಿದ್ರೇ ಸರ್ಪದೋಷ ಬರುತ್ತೆ, ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡದಾಗಿ ಸರ್ಪಯಾಗ ಮಾಡಿದ್ಯಾ, ನಿನ್ನ ತಂದೆಯ ಒಬ್ಬನ ಸಾವಿಗಾಗಿ ಇಲ್ಲಿ ಸಾವಿರಾರು ಹಾವುಗಳನ್ನು
ಯಜ್ಞದಲ್ಲಿ ಆಹುತಿ ಮಾಡಿದ್ಯಾ, ಅದಕ್ಕೋಸ್ಕರ ನಿನಗೆ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೇನು ಮಾಡೋದು ಅಂತ ಹೇಳಿ ಮತ್ತೆ ರಾಜ ಪ್ರಶ್ನೆ ಮಾಡಿದಾಗ ಸಕಲ ನಾಗದೇವತೆಗಳು, ಸಕಲ ಸರ್ಪಗಳು ಪೂಜೆ ಮಾಡ್ತಕ್ಕಂತಹ ಶಿವನನ್ನ ನವಪಾಷಣದಿಂದ ನಿರ್ಮಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡು, ನಿನಗೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಅದಾದ ಮೇಲೆ ಈ ಆಸ್ತಿಕ ಮಹಾಮುನಿನೇ ಪ್ರಾರ್ಥನೆ ಮಾಡ್ತಾನೆ, ನೀವೇ ದಯಮಾಡಿ ನಿಮ್ಮ ಶಕ್ತಿಯಿಂದ ಒಂದು ನವಪಾಷಣ ಲಿಂಗನ ರೂಪಿಸ್ಕೊಡಿ ಅಂತ ಹೇಳಿ. ಆಗ ಆಸ್ತಿಕ ಮಹಾಮುನಿ ತಮ್ಮ ಶಕ್ತಿಯಿಂದ ನವಪಾಷಣ ಲಿಂಗವನ್ನು ನಿರ್ಮಿಸ್ತಾರೆ, 9 ಪಾಷಣಗಳನ್ನು ಕೂಡಿಸಿ. ಆ ಕೂಡಿಸಿದಂಥ ಲಿಂಗವನ್ನ ನಮ್ಮ ಸಾನ್ನಿಧ್ಯದಲ್ಲಿ ಅಟ್ಟೂರಲ್ಲಿ ಪ್ರತಿಷ್ಠಾಪನೆ ಮಾಡುದು ಅಂತ ಹೇಳಿ ಒಂದು ಇಲ್ಲಿನ ವೈಶಿಷ್ಟ್ಯತೆ, ಇತಿಹಾಸ. ಹಾಗೆ ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂಥದ್ದು, ಬ್ರಹ್ಮಸೂತ್ರ ಇರುವಂಥ ಲಿಂಗಗಳಿಗೆಲ್ಲ ಸುಮಾರು 8,000 ವರ್ಷಗಳ ಇತಿಹಾಸ ಇರುತ್ತೆ. ಸ್ವಾಮಿ ಲಿಂಗಕ್ಕೆ 8,000 ವರ್ಷ ಇತಿಹಾಸ ಇರುವಂಥದ್ದು. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಯಾಕೆ ಬಂತು ಅಂತ ಹೇಳ್ತೇನೆ. ಬ್ರಹ್ಮಸೂತ್ರ ಅಂದರೆ ಹಿಂದೆ ಬ್ರಹ್ಮದೇವನ ಮುಖವನ್ನ ಸಾಕ್ಷಾತ್ ಪರಶಿವ ಏನು ಮಾಡ್ತಾನೆ, ಕಿತ್ತಾಕ್ತಾಗ ಅವನಿಗೆ ಕಪಾಲ ಅಂಟುತ್ತೆ. ಇದು ಯಾವಾಗ ವಿಮುಕ್ತಿ ಎಂದಾಗ ಅನ್ನಪೂರ್ಣೇಶ್ವರಿ ಈ ಕಪಾಲಕ್ಕೆ ಭಿಕ್ಷೆ ಹಾಕಿದಾಗ, ಆಗ ಜಗನ್ಮಾತೆ ಪಾರ್ವತಿ ಮತ್ತೆ ಅನ್ನಪೂರ್ಣೇಶ್ವರಿ ಅವತಾರ ತಾಳಿ ಭಿಕ್ಷೆಯನ್ನ ಹಾಕ್ತಾಳೆ. ಆಗ ಆ ಕಪಾಲ ಶಿವನ ಕೈಯಿಂದ ಕಳಚಿ ಬೀಳುತ್ತೆ. ಕಳಚಿ ಬಿದ್ದ ನಂತರವಾಗಿ ಸಾಕ್ಷಾತ್ ಬ್ರಹ್ಮನೇ ಪ್ರತ್ಯಕ್ಷನಾಗಿ ಶಿವನಿಗೆ ಹೊರ ಕೊಡ್ತಾನೆ. ಯಾವ ಲಿಂಗದ ಮೇಲೆ ಬ್ರಹ್ಮಸೂತ್ರ ಇದೆ, ಆ ಲಿಂಗದ ದರ್ಶನ ಯಾರು ಮಾಡ್ತಾರೆ, ಅಥವಾ ಅದ್ರ ಮೇಲೆ ಬಿದ್ದಂಥ ತೀರ್ಥವನ್ನು ಯಾರು ಸ್ವೀಕಾರ ಮಾಡ್ತಾರೆ, ಅಥವಾ ಅದ್ರ ಮೇಲೆ ಬಿದ್ದಂಥ ತೀರ್ಥದಿಂದ ಯಾರಿಗೆ ಸ್ನಾನ ಆಗತ್ತೆ ಅವರಿಗೆ ಅಷ್ಟದಾರಿದ್ರ್ಯಗಳು ನಾಶ ಆಗತ್ತೆ ಅಂತ ಹೇಳಿ ಎಲ್ಲ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿಸ್ತಾರೆ. ಆದರೆ ಮೊದಲಿಗೆ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಇಡೀ ಬೆಂಗಳೂರಲ್ಲೇ ಮೊದಲಿಗೆ ಏಕೈಕವಾಗಿ ನಮ್ಮ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಿಸಿದಂಥದ್ದು. ಇದು ಬಹಳ ಹಿಂದಿನಿಂದ ಬಂದಿದೆ. ಈಗ ಎಲ್ಲ ಕ್ಷೇತ್ರದಲ್ಲೂ ಮಾಡ್ತಾರೆ, ಎಲ್ಲ ಕ್ಷೇತ್ರದಲ್ಲೂ ದೇವರಿದನೆ ಮಾಡಲಿ ಸಂತೋಷ. ಆದರೆ ನಮ್ಮ ಕ್ಷೇತ್ರದಲ್ಲಿ ವಿಧಿವಿಧಾನದಿಂದ ಮಾಡ್ತೀವಿ. ಪ್ರದೋಷ ಕಾಲದಲ್ಲಿ ಬಿದ್ದಂಥ ತೀರ್ಥ ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲಿ ಅಭಿಷೇಕ ಮಾಡುವಂಥ ತೀರ್ಥ ಬೇರೆ, ಆದರೆ ಪ್ರದೋಷ ಕಾಲದಲ್ಲಿ ಅಭಿಷೇಕ ಮಾಡೋ ತೀರ್ಥ ಬಂದು ಅಮೃತ ಸಮಾನ ಅಂತ ಕರೀತಾರೆ. ಆ ಅಮೃತಮಯವಾದಂಥ ತೀರ್ಥವನ್ನ ಭಕ್ತಾದಿಗಳ ತಲೆ ಮೇಲೆ ಪ್ರತಿ ಕೃಷ್ಣ ಪಕ್ಷ ಮತ್ತೆ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥ ತ್ರಯೋದಶಿ ದಿನ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸ್ತೀವಿ. ಈ ತೀರ್ಥ ಸ್ನಾನದಿಂದ ಮನುಷ್ಯನಿಗೆ ಮನುಷ್ಯನಿಗೆ ಬರುವಂತಹ ಅಷ್ಟದಾರಿದ್ರ್ಯಗಳು ನಾಶ ಆಗತ್ತೆ. ರೋಗ ರುಜಿನ ಮತ್ತೆ ಮಕ್ಕಳಿಲ್ಲ, ಮತ್ತೆ ಅವ್ರಿಗೇನಾದ್ರೂ ಆರ್ಥಿಕವಾಗಿ ಸಂಕಷ್ಟಗಳು ಆಗ್ತಾ ಇತ್ತು, ಸಾಲ ತೀರ್ಸಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಏನಂತ, ಜೋಡ್ನೇಟ್ ಆದ್ರೂ ತಿನ್ಬೋದು, ಸಾಲ್ನೇಟ್ ತಿನ್ನಕ್ಕಾಗಲ್ಲ ಅಂತ ಹೇಳಿ. ಯಾಕೆಂದ್ರೆ ಎಷ್ಟೇ ದುಡಿದ್ರು ಸಾಲ ಕೊಡಕ್ಕಾಗ್ತಾರಲ್ಲ, ಅವ್ರಿಗೆ ರಿಟರ್ನ್ ಮಾಡಕ್ಕಾಗ್ತಾರಲ್ಲ, ನಾವು ಕೊಟ್ಟಂತ ಹಣ ವಾಪಸ್ ಬರ್ತಾರಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಸಾನ್ನಿಧ್ಯದಲ್ಲಿ ಬಂದು ತೀರ್ಥ ಸ್ನಾನ ಮಾಡಿಕೊಂಡು 2 ಬೆಲ್ಲದ ದೀಪ ಹಚ್ಚೋದ್ರಿಂದ, ಇಲ್ಲಿ ಬೆಲ್ಲದ ದೀಪ ಬಹಳ ವಿಶೇಷ. ಸೋಮವಾರ ದಿನ ಯಾರು ರಾಹು ಕಾಲದಲ್ಲಿ ಬೆಲ್ಲದ ದೀಪ ಹಚ್ತಾರೆ ಅವ್ರಿಗೆ ಬೇಗ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಇಲ್ಲಿ ಸ್ವಾಮಿಗೆ ಅನ್ನಾಭಿಷೇಕ ಮಾಡ್ತೀವಿ. ಆ ಅನ್ನಂ ಪಿಂಡಂ ಬ್ರಹ್ಮಾಂಡಂ ಅಂತ ಹೇಳ್ತೀವಿ. ಆ ಅನ್ನನ ಊಟ ಮಾಡೋದ್ರಿಂದ ಅವ್ರಿಗೆ ಸಂತಾನ ಭಾಗ್ಯ ಆಗತ್ತೆ ಅಂತ ಹೇಳಿ ಇದು ಸಾನ್ನಿಧ್ಯದ ವಿಶೇಷ. ಆಮೇಲೆ ಸಾನ್ನಿಧ್ಯದಲ್ಲಿ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು, ಮೇಷನಾಡಿ, ವೃಷಭ ನಾಡಿ, ಮತ್ತೆ ಸುಷುಮ್ನ ನಾಡಿ, ವಾತನಾಡಿ, ಪಿತ್ತನಾಡಿ, ಈ ನಾಡಿಗಳನ್ನು ನೋಡಿ ಜ್ಯೋತಿಷ್ಯ ಹೇಳ್ತೀವಿ. ಈ ಜ್ಯೋತಿಷ್ಯ ಹೇಳೋದು ಕೆಲವರು ಮಾತ್ರ, ಕೆಲವು ವಂಶಸ್ಥರು ಮಾತ್ರ, ನಮ್ಮ ವಂಶಕ್ಕೆ ಬಂದಿರುವಂಥ ವರ. ಹಾಗಾಗಿ ಇಲ್ಲಿ ನಾಡಿ ಜ್ಯೋತಿಷ್ಯವನ್ನ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಹೇಳಲಾಗುತ್ತೆ. ಆಮೇಲೆ ದೇವಸ್ಥಾನದ ಸಮಯ ಬಂದು ಪ್ರತಿ ಸೋಮವಾರ, ಮಂಗಳವಾರ ಮತ್ತೆ ಶುಕ್ರವಾರ, ಭಾನುವಾರ ಈ ದಿನದಲ್ಲಿ ಬೆಳಗ್ಗೆ 6ರಿಂದ ಮಧ್ಯಾಹ್ನ 2, ಸಂಜೆ 6ರಿಂದ 8ವರೆವರೆಗೂ ದೇವಸ್ಥಾನ ತೆರೆದಿರೋವಂಥದ್ದು. ಮುಕ್ತವಾಗಿ ಬಂದು ಭಗವಂತನನ್ನ ಭಕ್ತಾದಿಗಳು ದರ್ಶನ ಮಾಡಬೇಕು. ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಇಲ್ಲಿ ಅಟ್ಟೂರು ಲೇಔಟ್ ಅಂತ ಇದೆ, ಅಲ್ಲಿ ಇಳ್ಕೊಂಡು ಅದನಂತರವಾಗಿ ಆಟೋ ಬರುತ್ತೆ. ಅಲ್ಲಿಂದ ಅಟ್ಟೂರು ಅಂತ ಕೇಳಿದ್ರೆ ಇಲ್ಲಿ ತಂದ್ಬಿಡ್ತಾರೆ. ಯಲಂಕ ಕ್ಷೇತ್ರದಲ್ಲಿ ಅಂದ್ರೆ ಯಲಂಕದಲ್ಲಿ ಇಳಿದು ಅಲ್ಲಿಂದ ಅಟ್ಟೂರು ಲೇಔಟ್ ಬಂದು ಅಲ್ಲಿಂದ ಅಟ್ಟೂರಿಗೆ ಬಂದ್ರೆ ನಿಮಗೆ ಸಾನ್ನಿಧ್ಯದ ಒಂದು ಮಾರ್ಗ ಸಿಗೋವಂಥದ್ದು. ಈ ಸಾನ್ನಿಧ್ಯ ಬಹಳ ಪುರಾತನವಾಗಿರುವಂಥದ್ದು. ಮತ್ತೆ ಇಡೀ ವರ್ಲ್ಡಲ್ಲೇ 2ನೇ ಕಾಮಾಖ್ಯ ದೇವಿ ಇರುವಂಥದ್ದು ಇಲ್ಲೇನೆ. ಈ ಕಾಮಾಖ್ಯ ದೇವಿ ಬಂದು ಯಾವುದೇ ರೀತಿಯಾದಂಥ ತಂತ್ರ ಪ್ರಯೋಗಗಳು, ಈ ಅಮಾವಾಸ್ಯೆ ಹಿಂದೆ ಮುಂದೆ ಆಗುವಂಥ ಸಮಸ್ಯೆಗಳು, ಇದ್ದಕ್ಕಿದ್ದಂಗೆ ಗಾಡಿಗಳು ನಿಂತೋಗುವಂಥದ್ದಾಗತ್ತೆ, ಇದ್ದಕ್ಕಿದ್ದಂಗೆ ಆ ಖರ್ಚು ಅದೇ ಸಮಯಕ್ಕೆ ಬರುತ್ತೆ, ಆ ಸಮಯಕ್ಕೆ ಕಾಲು ನೋವಾಗುವಂಥದ್ದು, ಇದ್ದಕ್ಕಿದ್ದಂಗೆ ಕುಸ್ತೋಗುವಂಥದ್ದು, ಮತ್ತೆ ಓಡಾಡೋದಕ್ಕಾಗಲ್ಲ. ಈ ರೀತಿಯಂಥ ಸಮಸ್ಯೆಗಳನ್ನ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ಕಾಮಾಖ್ಯ ದೇವಿಯ ಹೋಮ ಮಾಡ್ತೀವಿ. ಕಾಮಾಖ್ಯ ದೇವಿ ಹೋಮ ಮತ್ತೆ ಅಘೋರ ಹೋಮ, ಇದರಿಂದ ಪರಿಹಾರ ಸಿಗತ್ತೆ. ಈಗ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಮಾಡಿಸುವಂಥದ್ದು, ಮತ್ತೆ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಚಕ್ರ ಸ್ನಾನ ಮಾಡಿಸ್ತೀವಿ.
ಇದು ಬಹಳ ವಿಶೇಷ. ಆಮೇಲೆ ಭಕ್ತಾದಿಗಳಿಗೆ ಇನ್ನೊಂದು ವಿಚಾರ ತಿಳಿಸ್ತೇನೆ. ಭಗವಂತ ಅನ್ನುವಂಥವನು ಸ್ಥಿರ. ಅವನು ಯಾವಾಗಲೂ ಎಲ್ಲೂ ಸಹ ಸುತ್ತೋದಾಗ್ಲಿ ಅಥವಾ ಓಡಾಡೋದಾಗ್ಲಿ ಅಥವಾ ಬರೆಯೋದಾಗ್ಲಿ ಮಾಡೋದಿಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಯಾಕೆಂದ್ರೆ ಮನುಷ್ಯನಿಗೆ ಜ್ಞಾನ ಅನ್ನೋದಿರುತ್ತೆ. ಹಿಂದೆ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ರು. ಅಷ್ಟೆಲ್ಲ ಇದ್ದಿರೋ ಒಂದು ದೇವ್ರನ್ನ ಇಟ್ಕೊಂಡು ವಿಗ್ರಹ ಇಟ್ಕೊಂಡು ದೇವ್ರು ತಿರುಗತ್ತೆ ಬರೆಯುತ್ತೆ ಇದನ್ನೆಲ್ಲ ಮಾತಾಡ್ತಾ ಇರೋವಂಥದ್ದು. ಯಾಕೆ ಅಂದ್ರೆ ಅಷ್ಟಷ್ಟು ಸಾವಿರಾರು ವರ್ಷಗಳು ನೂರಾರು ವರ್ಷಗಳ ಕಾಲ ತಪಸ್ಸು ಮಾಡಿ ದೇವ್ರನ್ನ ಮೆಚ್ಚೋ ಅಂತ ಕೆಲಸ ಯಾರು ಮಾಡ್ತಾ ಇರೋದಿಲ್ಲ. ಈಗೇನಾಗಿದೆ ಅಂದ್ರೆ ಎಲ್ಲ ದೇವಸ್ಥಾನಗಳು ಕಮರ್ಷಿಯಲ್ ಆಗ್ಬಿಟ್ಟಿದೆ. ದೇವ್ರು ಬರೆಯುತ್ತೆ, ದೇವ್ರು ತಿರುಗತ್ತೆ. ಮನುಷ್ಯನ ಪ್ರಶ್ನೆ ಎಲ್ಲಾದ್ರೂ ದೇವ್ರು ಹೇಳ್ತಾನ? ಇದು ಸಾಮಾನ್ಯ ಜ್ಞಾನ. ಇದಕ್ಕೆ ಅದ್ಭುತವಾದಂಥ ಜ್ಞಾನ ಬೇಕು ಅಂತ ಏನಿಲ್ಲ, ಸಾಮಾನ್ಯವಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಒಂದು ಮನುಷ್ಯನಿಗೆ ಹಸಿವಾದ ಊಟ ಹೇಗೆ ಮಾಡ್ತಾನೆ ಹಾಗೆ ದೇವತಾ ಸಂಕಲ್ಪ ಹಾಗೆ ಇರುತ್ತೆ. ಭಕ್ತಾನಾಂ ಭಗವತಾದೀನಾಂ ಭಗವತಾನಾಂ ಭಕ್ತಾದೀನಾಂ ಅಂತ ಹೇಳಿ. ಅಂದ್ರೆ ಭಕ್ತರನ್ನ ಬಿಟ್ಟು ಭಗವಂತ ಇರಲ್ಲ, ಭಗವಂತನನ್ನ ಬಿಟ್ಟು ಭಕ್ತರಿರೋದಿಲ್ಲ ಅಂತ ಹೇಳಿ. ಭಕ್ತರನ ಅಭಿಷ್ಟೆಯನ್ನ ಭಗವಂತ ಈಡೇರಿಸ್ತಾನೆ, ಭಕ್ತರ ಪ್ರಶ್ನೆಗಳನ್ನ ಭಗವಂತ ಬರೆಯೋದಿಲ್ಲ. ಭಗವಂತನ ಪ್ರಶ್ನೆ ಅಂದ್ರೆ ಭಕ್ತರ ಪ್ರಶ್ನೆಗಳಿಗೆ ಭಗವಂತ ಯಾವತ್ತೂ ಉತ್ತರಿಸಲ್ಲ, ಪರಿಹಾರ ಮಾಡ್ಬಿಡ್ತಾನೆ ಒಂದೇ ಸರಿ. ಆಮೇಲೆ ಕೋರ್ಟ್ ಅಂತ ಹೇಳ್ತೀವಿ, ಕೋರ್ಟಲ್ಲಿ ಆಗೋ ಸಮಸ್ಯೆ ಕೋರ್ಟಲ್ಲೇ ಆಗುತ್ತೆ. ಇಲ್ಲಿ ಬಂದು ಬಲಗಡೆಗೆ ತಿರ್ಗುತ್ತಾ ಎಡಗಡೆಗೆ ತಿರ್ಗುತ್ತಾ ದೇವ್ರು ಅದು ಮಾಡುತ್ತಾ ಇದು ಮಾಡುತ್ತಾ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಆಮೇಲೆ ದೇವ್ರ ಮನುಷ್ಯನ ಪ್ರಶ್ನೆ ಯಾವತ್ತೂ ಬರೆಯಲ್ಲ. ಇದು ಚೆನ್ನಾಗಿ ತಿಳ್ಕೊಳ್ಳಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ತಿಳಿದಿಲ್ಲ ಅಂದ್ರೆ ವೇದ ಇತಿಹಾಸ ಪುರಾಣಗಳನ್ನ ಒಂದ್ಸರಿ ಓದಿ. ಆ ಓದಿದಾಗ ನಮಗೆ ಸಾಮಾನ್ಯ ಜ್ಞಾನ ಆದ್ರೂ ಬರುತ್ತೆ. ಈಗಲೇ ನಮ್ಮ ಧರ್ಮವನ್ನ ಅನೇಕ ಜನರು ತುಳಿತಾ ಇದ್ದಾರೆ ಅಲ್ವಾ. ನಮ್ಮ ಧರ್ಮದಲ್ಲಿ ಗಣಪತಿ ಪೂಜೆ ಇಲ್ಲ, ಆ ಪೂಜೆ ಇಲ್ಲ, ಈ ಪೂಜೆ ಇಲ್ಲ ಅಂತ ಹೇಳಿ. ಹೀಗೆ ಈಗಿನ ಜನ್ರೇಷನ್ ಮಕ್ಕಳು ದೇವಸ್ಥಾನಕ್ಕೆ ಬಾ ಅಂದ್ರೆ ಇವಾಗ ಯಾರು ಬರ್ತಾರಮ್ಮ, ಮಲ್ಕೊಳ್ತೀನಿ, ಹೋಗಮ್ಮ ನಾನು ಬರಲ್ಲ ಅಂತಾರೆ. ಮುಂದೆ ನಾವು ಇದೇ ಥರನೇ ನಾವು ಮೂಢನಂಬಿಕೆಗಳನ್ನು ಬೆಳೆಸ್ತಾ ಹೋದ್ರೆ ಅವ್ರ ದೇವಸ್ಥಾನಕ್ಕೆ ಇರಲಿ, ದೇವ್ರ ಕೈ ಮುಗಿಯೋದು ಬಿಟ್ಬಿಡ್ತಾರೆ. ಯಾವಾಗಲೂ ನಮ್ಮ ಸನಾತನ ಧರ್ಮವನ್ನು ಉಳಿಸುವಂಥ ಕೆಲಸ ಬೆಳೆಸುವಂಥ ಕೆಲಸ ನಾವು ಮಾಡಬೇಕು. ಸುಮ್ಮನೆ ದೇವ್ರು ತಿರುಗುತ್ತೆ, ದೇವ್ರು ಬರೆಯುತ್ತೆ ಈ ವಿಚಾರಗಳನ್ನು ಹೇಳಿ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ನಾವು ಇಲ್ಲಿ ಮಾಡಲ್ಲ. ಸಾಕ್ಷಾತ್ ಪರಶಿವ ಇಲ್ಲಿರೋವಂಥದ್ದು. ಸ್ವಾಮಿ ಯಾವತ್ತೂ ತಿರ್ಗಲ್ಲ, ನಿಶ್ಚಲವಾಗಿ ಕೂತಿರ್ತಾನೆ. ಸೊ ಬಂದಂಥ ಭಕ್ತಾದಿಗಳಿಗೆ ಖಂಡಿತವಾಗ್ಲೂ ಅಭಿಷ್ಟೆ ಉಂಟಾಗುತ್ತೆ. ನಾನು ಸಂಸ್ಕೃತಲ್ಲಿ BA ಮಾಡಿದ್ದೀನಿ, ಡಿಪ್ಲೊಮಾ ಆಗಿದೆ. ಪ್ರವಚನ ಮಹೋತ್ಸವ ಇವುಗಳನ್ನೆಲ್ಲ ಕಲಿತು ಪೂಜೆ ಮಾಡ್ತಾ ಇರೋವಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಕೂತ್ಕೊಂಡು ಬರೀ ಗಂಟೆ ಇಟ್ಕೊಂಡು ತಟ್ಟೆ ಇಟ್ಕೊಂಡು ಪೂಜೆ ಮಾಡ್ತಾ ಇರೋಂಥದ್ದಲ್ಲ. ವಿದ್ಯಾಭ್ಯಾಸ ಕಲ್ತಿದ್ದೀನಿ, ಅದರಿಂದ ಒಳ್ಳೇದಾಗ್ತಾ ಇದೆ. ಸೊ ಒಳ್ಳೇದಾಗಲಿ, ಕ್ಷೇತ್ರಕ್ಕೆ ಬನ್ನಿ. ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಳಾನಿ ಭವಂತು. ನಮಸ್ಕಾರ.